ಯಾರಿಗೆ ನಿಮುರಿಕೆ ಕರೆಕ್ಟ್ ಆಗಿ ಆಗ್ತಾ ಇಲ್ಲ, ಆದ್ರೂ ಬೇಗ ಔಟ್ ಆಗ್ತಾ ಇದೆ, ಅಥವಾ ಸ್ಟ್ರೆಂತೇ ಇಲ್ಲ, ಮುಜುಗರ ಆಗ್ತಾ ಇದೆ, ನಿಮಗೆ ಪಾರ್ಟ್ನರ್ ಎದುರು ಹೋಗ್ಬೇಕಂದ್ರೆ ನಿಮಗೆ ನಾಚಿಕೆ ಬರ್ತಾ ಇದೆ ಅಂದ್ರೆ ಈ ಮನೆ ಮದ್ದು ಸೇವಿಸಿ. ಸೆಕ್ಸ್ ಪವರ್ನ ಹೇಗೆ ಜಾಸ್ತಿ ಮಾಡಬೇಕು? ಇವಾಗ ಚಳಿಗಾಲ ಇದೆ, ಸೆಕ್ಸ್ ಲೈಫ್ ಎಂಜಾಯ್ ಮಾಡೋದು ಒಳ್ಳೆ ಟೈಮ್. ಸೊ ಒಂದು ಮನೆ ಮದ್ದು ಹೇಳ್ಕೊಡ್ತೀನಿ, ಆರಾಮಾಗಿ ನೀವು ಎಲ್ಲರೂ ಮನೆಯಲ್ಲಿ ದಿನನಿಮಿತ್ತ ಮಾಡ್ಬೋದು. ವೆರಿ ಈಸಿ ಟು ಡೂ, ತುಂಬಾ ಎಫೆಕ್ಟಿವ್. ಯಾರಿಗೆ ನಿಮುರಿಕೆ ಕರೆಕ್ಟ್ ಆಗಿ ಆಗ್ತಾ ಇಲ್ಲ, ಆದ್ರೂ ಬೇಗ ಔಟ್ ಆಗ್ತಾ ಇದೆ, ಅಥವಾ ಸ್ಟ್ರೆಂತೇ ಇಲ್ಲ, ಮುಜುಗರ ಆಗ್ತಾ ಇದೆ, ನಿಮಗೆ ಪಾರ್ಟ್ನರ್ ಎದುರು ಹೋಗ್ಬೇಕಂದ್ರೆ ನಿಮಗೆ ನಾಚಿಕೆ ಬರ್ತಾ ಇದೆ ಅಂದ್ರೆ ಈ ಮನೆ ಮದ್ದು ಸೇವಿಸಿ. ನಮಸ್ಕಾರ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲೆ, ಪ್ರಾಕ್ಟಿಸಿಂಗ್ ಸೆಕ್ಸಾಲಜಿಸ್ಟ್, ಆಯುರ್ವೇದ, ಬ್ಯಾಂಗ್ಳೂರ್. ಸೊ ಈ ಮನೆ ಮದ್ದು ಏನಂದ್ರೆ ಏಲಕ್ಕಿ. ಏಲಕ್ಕಿ ಮನೆಯಲ್ಲಿ ಕಿಚನಲ್ಲಿ ಎಲ್ಲರ ಹತ್ರ ಇದ್ದೇ ಇರುತ್ತೆ. ಏಲಕ್ಕಿನ ಏನ್ ಮಾಡಬೇಕು, ದಿನ ನಿಮಿತ್ತ 3 ಏಲಕ್ಕಿ ತೊಳಿ, ಕವರ್ ತೆಗೆದ್ಬಿಟ್ಟು ಅದ್ರ ಒಳಗಡೆ ಇದೆಯೋ ಬೀಜನ ತೆಗೆದ್ಬಿಡಿ. ಆ ಬೀಜ ಯಾವುದೋ ಒಂದು ಸ್ವಲ್ಪ ಚಿಕ್ಕ ಪಾತ್ರೆಯಲ್ಲಿ ಸ್ವಲ್ಪ ಪುಡಿ ಮಾಡ್ಕೊಳ್ಳಿ. ಆದ್ಮೇಲೆ ಏನ್ ಮಾಡಬೇಕು, ದಿನ ರಾತ್ರಿ ಮಲಗುವಾಗ 1 ಗ್ಲಾಸ್ ಹಾಲು ಸ್ವಲ್ಪ ಕುದಿಸಕ್ ಇಡ್ಬೇಕು, ಬಾಯ್ಲ್ ಮಾಡ್ತಾ ಇರ್ಬೇಕು. ಅದರಲ್ಲಿ ಅದು ಏನ್ ಪೌಡರ್ ಮಾಡಿದ್ರಲ್ಲ ಏಲಕ್ಕಿ ಬೀಜ ಹಾಕಿ 5 ದಿಂದ 10 ನಿಮಿಷ ಆ ಏಲಕ್ಕಿ ಬೀಜ ಏನಿದೆಯಲ್ಲ, ಪೌಡರ್ ಏನ್ ಮಾಡಿದಿರ ನೋಡಿ, ಹಾಲ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಅದು ಒಂದು 10 ನಿಮಿಷ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಏನ್ ಮಾಡಿ, ಸ್ಟೋವ್ ದಿಂದ ತೆಗ್ದ್ಬಿಡಿ ಕೆಳಗಡೆ. ಸ್ವಲ್ಪ ಟೆಂಪರೇಚರ್ ಕಡಿಮೆ ಆಗ್ಲಿ, ಹೀಟ್ ಕಡಿಮೆ ಆಗ್ಲಿ, ಸ್ಲೋಲಿ ತಣ್ಣಗಾಯ್ತಂದ್ರೆ ಅವಾಗ ಏನ್ ಮಾಡಿ, ಸ್ವಲ್ಪ ಕಲ್ ಸಕ್ಕರೆನ ಏನ್ ಮಾಡಿ ಸ್ವಲ್ಪ ಪೌಡರ್ ಮಾಡಿ ಇಡಿ ಮನೆಯಲ್ಲಿ. 1/4 kg ಪರ್ಚೇಸ್ ಮಾಡಿಬಿಟ್ಟು ನಿಮಗೆ ಟೇಸ್ಟ್ಗೆ ಎಷ್ಟು ಬೇಕು ಅಷ್ಟು ಕಲ್ ಸಕ್ಕರೆ ಹಾಕಿ. ಅದರಲ್ಲಿ ಕಂಪ್ಲೀಟ್ಲಿ ರೂಮ್ ಟೆಂಪರೇಚರ್ ಆಯ್ತು, ನಾರ್ಮಲ್ ಆಯ್ತು ಅಂದ್ರೆ ಸ್ಲೋಲಿ ಸಿಪ್ ಬೈ ಸಿಪ್ ತಗೋಬೇಕು. ಸ್ವಲ್ಪ ತಗೋಬೇಕು, 1-2 ನಿಮಿಷ ಕೂತ್ಕೋಬೇಕು, ಸ್ವಲ್ಪ ತಗೋಬೇಕು, 2 ನಿಮಿಷ ವೇಟ್ ಮಾಡಬೇಕು. ಈ ತರ ದಿನ ನಿಮಿತ್ತ ನೈಟ್ ಈ ಕಂಪ್ಲೀಟ್ ಚಳಿಗಾಲ ಮಾಡಿ ನೀವು. ಇವಾಗ ನವೆಂಬರು, ಡಿಸೆಂಬರು, ಜನವರಿ, ಆಮೇಲೆ ಬಿಸಿಲಿನಲ್ಲಿ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಏಲಕ್ಕಿ ಹೀಟ್ ಇರುತ್ತೆ. ಸೊ ಚಳಿಗಾಲ 3 ತಿಂಗಳು ನೀವು ಚೆನ್ನಾಗಿ ಮಾಡಿದ್ರೆ ಈ ಸ್ಟಾರ್ಟ್ ಆದ್ಮೇಲೆ ಕ್ರಿಯೆ 1 ವಾರವರೆಗೆ ನಿಮ್ಗೆ ಒಳ್ಳೆ ರಿಸಲ್ಟ್ ಬಂದ್ಬಿಡುತ್ತೆ. ಎಷ್ಟೋ ನಿಮುರಿಕೆ ಇಲ್ಲ, ಏನೋ ಸ್ಟ್ರೆಂತೇ ಇಲ್ಲಪ್ಪ, ನಪುಂಸಕನೇ ಇದ್ದಾನ ಅವನು, ಅವನ ಬಾಡಿನಲ್ಲಿ ಏನ್ ಇಲ್ಲೇ ಇಲ್ಲಪ್ಪ ಅಂತ ಆ ತರ ಇದ್ರೂ ಈ ಪ್ರಯೋಗದಿಂದ ಒಳ್ಳೆ ಪೌರುಷತ್ವ ನಿಮ್ಮ ಒಳಗಡೆ ಬರ್ಬೋದು. ಇದು ಸೇವನೆ ಮಾಡ್ತಾ ಇರ್ಬೇಕು. ಜೊತೆಗೆ ವ್ಯಾಯಾಮವನ್ನು ಕಂಪಲ್ಸರಿ ಮಾಡಿ. ಈ ಚಳಿಗಾಲದಲ್ಲಿ ಈ 3 ತಿಂಗಳು ಎಷ್ಟು ಚೆನ್ನಾಗೈತೆ ಅಷ್ಟು ಚೆನ್ನಾಗಿ ವ್ಯಾಯಾಮ ಮಾಡಿ. 30 ನಿಮಿಷದಿಂದ 1 ಅವರ್ ವರೆಗೆ ಮಾಡ್ಬೋದು. ನಿಮ್ಗೆ ಯಥಾಶಕ್ತಿ ನಿಮ್ಮ ಬಾಡಿನಲ್ಲಿ ಎಷ್ಟು ಶಕ್ತಿ ಇದೆ ಅಷ್ಟು ವ್ಯಾಯಾಮ ಮಾಡಿ. ತುಪ್ಪ ಚೆನ್ನಾಗಿ ಬೆಳೆಸಿ, ಹಾಲ್ ಪ್ರಾಡಕ್ಟ್ ಚೆನ್ನಾಗಿ ಬೆಳೆಸಿ. ನಮ್ಮ ಹಿರಿಯರು ನೀವು ನೋಡಿರ್ಬೋದು, ಫಸ್ಟ್ ನೈಟ್ ನಲ್ಲಿ ಏನ್ ಮಾಡ್ತಾರೆ, ಹಾಲು ಕುಡಿಯಪ್ಪ ಅಂತ ಹೇಳ್ತಾರೆ. ಸ್ವಲ್ಪ ಅರಶಿನ ಏನಾದ್ರೂ ಹಾಕ್ಬಿಟ್ಟು ಹಾಲು ಕೊಡ್ತಾರೆ. ಅದರದ ಅರ್ಥ ಏನು, ನಿಮಗ ಆ ನೈಟ್ ನಿಮ್ಗೆ ಗೊತ್ತಾಗ್ಬೇಕು ಹಾಲ್ಗೆ ಸೆಕ್ಸ್ಗೆ ಏನಾದ್ರೂ ಸಂಬಂಧ ಇದೆ ಅಂತ. ದಿನನಿಮಿತ್ತ ಹಾಲು ಸೇವಿಸಿ. ಈ ಪಾಸಿಬಲ್ ಐತಂದ್ರೆ ನಾಟಿ ಹಸು ಹಾಲು ಸಿಗದ್ರೆ ಓಕೆ, ಇಲ್ಲಾಂದ್ರೆ ಎಮ್ಮೆ ಹಾಲು ತೋಡಿ. ಬಟ್ ಯಾವುದೋ ಕಾರಣಕ್ಕೆ HF, ಜರ್ಸಿ ಇವು ಹಾಲು ಬೆಳೆಸಬೇಡಿ. ಇದರಲ್ಲಿ ಏನ್ ಸ್ಟ್ರೆಂತ್ ಇರಲ್ಲ, ಇದರ ಸೈಡ್ ಎಫೆಕ್ಟೇ ಜಾಸ್ತಿ. ಮತ್ತೆ ಸೀಸನಲ್ ಫ್ರೂಟ್ಸ್, ಈ ವಿಂಟರ್ ಸೀಸನ್ ಅಲ್ಲಿ ಏನೇನ್ ಅವೈಲೇಬಲ್ ಇದೆ ಎಲ್ಲ ತಿನ್ನಿ. ಈ ಟೈಮ್ ಹೇಗಿದೆ ಅಂದ್ರೆ ನೀವು ಏನ್ ತಿಂದ್ರೂ ಜೀರ್ಣ ಆಗುತ್ತೆ. ಯಾಕಂದ್ರೆ ಈ ಹೇಮಂತ ಋತು, ಶಿಶಿರ ಋತು ಹೇಗಿರುತ್ತೆ ಅಂದ್ರೆ ಡೈಜೆಷನ್ ಇಷ್ಟು ಎಫೆಕ್ಟಿವ್ ಇರುತ್ತೆ, ಏನ್ ತಿಂದ್ರೂ ಚೆನ್ನಾಗಿರುತ್ತೆ. ಈ ಯಾರು ನಾನ್ ವೆಜಿಟೇರಿಯನ್ ಇದ್ದೀರಾ ಅವ್ರು ಏನ್ ಮಾಡಬೇಕು, ಚಿಕನ್ ಸೂಪು, ಮಟನ್ ಸೂಪು ತಗೋತಾ ಇರ್ಬೇಕು. ಯಾರು ವೆಜಿಟೇರಿಯನ್ ಇದ್ದೀರಾ, ಹೆಸರು ಬೇಳೆ, ಉದ್ದಿನ ಬೇಳೆ ವಾರಕ್ಕೆ 2 ಸತಿ ಯೂಸ್ ಮಾಡಿ. ಉದ್ದಿನ ಬೇಳೆನಲ್ಲಿ ಏನಿದೆಯಲ್ಲ ವೆಜಿಟೇರಿಯನ್ದು ನಾನ್ ವೆಜ್ ಫುಡ್ ಅಂತ ಹೇಳಿದ್ದಾರೆ ಆಯುರ್ವೇದನಲ್ಲಿ. ಯಾರು ವೆಜಿಟೇರಿಯನ್ ಇದಿರಲ್ಲ, ಯಾರು ಮಾಂಸ ತಿನ್ನಲ್ಲ, ಅವರಿಗೆ ಏನ್ ಮಾಡಬೇಕು, ಉದ್ದಿನ ಬೇಳೆ ಏನಾದ್ರ ಮನೆಯಲ್ಲಿ ನೀವು ಗ್ರೇವಿ ರೂಪಾಂತರ ಮಾಡಬಹುದು, ಅಥವಾ ನಾರ್ಮಲ್ ಉದ್ದಿನ ವಡೆ ಮಾಡಬಹುದು, ಅಥವಾ ಉದ್ದಿನ ದೋಸೆನಲ್ಲಿ ಉಪಯೋಗ ಮಾಡಬೇಕು. ಉದ್ದಿನ ಏನಾದ್ರೂ ಯೂಸ್ ಮಾಡಿ ಮನೆಯಲ್ಲೇ ರೆಗ್ಯುಲರ್ ಆಗಿ. ಆಮೇಲೆ ನಿದ್ರೆ ಚೆನ್ನಾಗಿ ಮಾಡ್ಬೇಕು, ಟೈಮ್ ಟು ಟೈಮು, ಲೇಟ್ ನೈಟ್ ಮಾಡಬಾರ್ದು. ಮತ್ತು ಸ್ಟ್ರೆಸ್ ಕಡಿಮೆ ಮಾಡಬೇಕು, ರಿಲ್ಯಾಕ್ಸ್ ಆಗಿ ಇರಬೇಕು. ಸೊ ನಿಮಗೆ ಸೆಕ್ಸ್ ರಿಲೇಟೆಡ್ ಏನಾದ್ರೂ ತೊಂದರೆ ಇದ್ರೆ, ಅಥವಾ ಸೆಕ್ಸ್ಗೆ ನನಗೆ ಏನಾದ್ರೂ ಸಮಸ್ಯೆ ಇದೆ, ಅಥವಾ ಮಕ್ಕಳಾಗ್ತಾ ಇಲ್ಲ, ಅಥವಾ ಆಕ್ಚುಲಿ ವೀರ್ಯನೂ ಕಡಿಮೆ ಇದೆ, ಸೀಮೆನ್ ಅನಾಲಿಸಿಸ್ ಮಾಡಿದ್ದೀನಿ, ಅದರಲ್ಲಿ ತೊಂದರೆ ಏನಾದ್ರೂ ಇದ್ರೆ ನೇರವಾಗಿ ನನಗೆ ಸಂಪರ್ಕ ಮಾಡ್ಬೋದು. ಧನ್ಯವಾದ.